ನಮ್ಮ ದೇಶದ ಹೆಮ್ಮೆಯ ಪ್ರಧಾನಿ ನರೇಂದ್ರ ದಾಮೋದರ ಮೋದಿಜಿಯವರ 75ನೇ ಹುಟ್ಟುಹಬ್ಬದ ದಿನದಂದು ಇಗೋ ನಿಮಗೆ ನನ್ನ ನಮನ ಹಾಗೂ ಅಭಿನಂದನೆ. ಇದರೊಟ್ಟಿಗೆ ನಿಮ್ಮ ಇನ್ನಷ್ಟು ಸೇವೆ ನಿರಂತರವಾಗಿ ನಮ್ಮ ದೇಶಕ್ಕೆ ದೊರಕಲಿ. ಆ ತಾಯಿ ನಿಮಗೆ ಎಲ್ಲ ರೀತಿಯ ಆರೋಗ್ಯವನ್ನು ಕೊಟ್ಟು ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ನರೇಂದ್ರ ಮೋದಿಯವರು ತಾವು ಪ್ರಧಾನಮಂತ್ರಿ ಆದಂಥ ಸಂದರ್ಭದಿಂದ ಇಲ್ಲಿಯವರೆಗೆ ಏನೇನು ದೇಶಕ್ಕೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನೋಂಥದ್ದು ಮೂರ್ಖ ಶಿಖಾಮಣಿಗಳು ಕೂಡ ಒಂದ್ಸಲಿ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಆ ಯಪ್ಪ ಇವತ್ತಿನವ್ರಿಗೂ ಆಸ್ತಿ ಮಾಡಿಲ್ಲ, ಅಂತಸ್ತು ಮಾಡಿಲ್ಲ. ಇವತ್ತು ಒಬ್ಬ ಕಾರ್ಪೊರೇಟ್ರು, ಒಬ್ಬ MLA, ಒಬ್ಬ ಈ CM, ಒಬ್ಬ ಡೆಪ್ಟಿ CM ಅಂತ ಲೆಕ್ಕ ಹಾಕ್ಕೊಂಡ್ರೆ ಅವ್ರಿಗೆ 1000 ಕೋಟಿ ಅನ್ನೋದು ಲೆಕ್ಕಕ್ಕಿಲ್ಲ, ಆ ಪರಿಸ್ಥಿತಿಯಲ್ಲಿದ್ದಾರೆ. ಆದರೆ ಇವ್ರಿಗೆ ಇರೋದಕ್ಕೆ ಒಂದು ಮನೆ, ಹಳೇದೇ ಒಂದು 2 ಎಕರೆನ ಜಮೀನಿತ್ತು, ಅಷ್ಟೇ ಇದೆ, ಇವತ್ತಿಗೂ ಅಷ್ಟೇ ಇದೆ. ಇಂಥ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಬನ್ನಿ ಅವರ ಕಾರ್ಯಕ್ಷಮತೆಯ ಬಗ್ಗೆ ಒಂದಷ್ಟು ವಿವರವನ್ನು ತಿಳಿಯೋಣ. ಮೊದಲನೇದಾಗಿ ಜನಗಳಿಗೆ ಬ್ಯಾಂಕಿನ ಸಹಕಾರ ಎಲ್ಲರಿಗೂ ಸಿಗಬೇಕು, ಕಟ್ಟಕಡೆಯ ವ್ಯಕ್ತಿಗೂ ಸಿಗಬೇಕು ಅನ್ನೋಂಥದ್ದು ನಮ್ಮ ಪ್ರಧಾನಮಂತ್ರಿಯವರ ಕಾಳಜಿ. ಹಾಗಾಗಿ ಪ್ರಧಾನಮಂತ್ರಿ ಜನ್ಧನ್ ಯೋಜನೆ ಅಂದರೆ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಓಪನ್ ಮಾಡುವಂಥದ್ದು ಮಾಡಿದ್ರು. ಇದರಿಂದ ಪ್ರತಿಯೊಬ್ಬರು ಬ್ಯಾಂಕನ್ನ ಅವಲಂಬಿಸ್ಕೊಂಡು ಒಂದು ರೀತಿ ಬ್ಯಾಂಕಿನ ವ್ಯವಹಾರ ಮಾಡೋದಕ್ಕೆ ಶುರು ಮಾಡಿದ್ರು. ಅನಕ್ಷರಸ್ಥರು, ಅಕ್ಷರಸ್ಥರು ಎಲ್ಲರೂ ಒಂದೇ ಅನ್ನೋ ಲೆಕ್ಕಾಚಾರಕ್ಕೆ ಈ ಬ್ಯಾಂಕ್ ವ್ಯವಹಾರವನ್ನು ಮುನ್ನೆಲೆಗೆ ತಂದರು. ಹಾಗೆ ಸ್ವಚ್ಛ ಭಾರತ ಅಭಿಯಾನ ಅಂಥೇಳಿ ಬಯಲು ಬಹಿರ್ದೆಸೆ ಮುಕ್ತ ಗ್ರಾಮ ಮಾಡಬೇಕು ಅಂಥೇಳಿ ಈಗಾಗಲೇ ಸರಿಸುಮಾರು 20 ಕೋಟಿಗೂ ಅಧಿಕ ಶೌಚಾಲಯಗಳನ್ನ ನಿರ್ಮಿಸಿದ್ದಾರೆ. ಇದರ ಹೆಮ್ಮೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಸಲ್ಲಬೇಕು. ಹಾಗೆ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಒಂದು ಕಾನ್ಸೆಪ್ಟನ್ನ ತಂದರು. ಇದರೊಟ್ಟಿಗೆ ಡಿಜಿಟಲ್ ಇಂಡಿಯಾ ಅನ್ನೋಂಥ ಕಾನ್ಸೆಪ್ಟ್ ಕೂಡ ತಂದರು. ಮೇಕ್ ಇನ್ ಇಂಡಿಯಾ ಅಂತಂದರೆ ನಾವೇ ಸ್ವಂತವಾಗಿ ತಯಾರು ಮಾಡಿ ಇಲ್ಲಿಂದ ಬೆಳೆಯುವಂಥದ್ದು, ನಾವೇ ಮಾಲೀಕರಾಗುವಂಥದ್ದು, ಆ ಮಟ್ಟದಲ್ಲಿ ಮಾಡುವಂಥ ಒಂದು ಸಣ್ಣ ಪುಟ್ಟ ಕಾರ್ಖಾನೆಗಳಾಗಿರಲಿ, ದೊಡ್ಡ ಕಾರ್ಖಾನೆ ಆಗಲಿ, ಇವೆಲ್ಲದಕ್ಕೂ ಅನುಕೂಲ. ಇದರೊಟ್ಟಿಗೆ ಡಿಜಿಟಲೀಕರಣ ಅಂತಂದರೆ ಎಲ್ಲವೂ ಆನ್ಲೈನ್ ಮುಖಾಂತರ, ಅಂದರೆ ಕಾಗದದ ಒಂದು ಬಳಕೆ ಇಲ್ಲದೆ ಮಾಡುವಂಥ ವಿಧಾನ. ಹಾಗೆ ಸ್ಮಾರ್ಟ್ ಸಿಟಿ ಮಿಷನ್ ಅನ್ನೋಂಥದ್ದು ಒಂದು ಜಾರಿಗೆ ತಂದರು. ಹಾಗೆ ಇದರೊಟ್ಟಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅನ್ನೋಂಥದ್ದು ಜಾರಿಗೆ ತಂದರು. ಸ್ಮಾರ್ಟ್ ಸಿಟಿ ಮಿಷನ್ ಅಂತಂದರೆ ಒಂದು ಜಿಲ್ಲೆ ಗ್ರಾಮೀಣ ಭಾಗದಿಂದ ನಗರದವರೆಗೂ, ಅಂದರೆ ಕಂಪ್ಲೀಟ್ ನಗರ ಹಾಗೆ ಗ್ರಾಮೀಣ ಭಾಗ ಎಲ್ಲವೂ ಒಂದು ಸ್ಮಾರ್ಟ್ ಲೆವೆಲ್ನಲ್ಲಿ ಬೆಳಿಬೇಕು. ಅಲ್ಲಿ ಎಲ್ಲ ಅನುಕೂಲಗಳು ಸಿಗಬೇಕು, ಎಲ್ಲ ರೀತಿಯ ಸವಲತ್ತುಗಳು ದೊರಕಬೇಕು, ಹಾಗೆ ಎಲ್ಲರೂ ಸ್ವಾವಲಂಬಿಗಳಾಗಿ ಬದುಕಬೇಕು. ಇದು ಸ್ಮಾರ್ಟ್ ಸಿಟಿ ಒಂದು ಕನಸು. ಈ ಕನಸನ್ನು ಸಾಕಾರಗೊಳಿಸೋದಕ್ಕೆ ಪ್ರಧಾನಮಂತ್ರಿಯವರು ದಿಟ್ಟ ಹೆಜ್ಜೆ ಇಟ್ಟರು. ಹಾಗೆ ನೋಡಿ, ಇದಾದಮೇಲೆ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅನ್ನುವಂಥದ್ದು ಒಂದು ಯೋಜನೆಯನ್ನು ಜಾರಿಗೆ ತಂದರು. ಯಾರು ಕಟ್ಟಕಡೆಯ ಕಡು ಬಡವರು ಯಾರಿದ್ದಾರೆ ಅವ್ರಿಗೆಲ್ಲರಿಗೂ ಮನೆ ದೊರಕಬೇಕು, ಮನೆ ಸಿಗಬೇಕು, ಎಲ್ಲರೂ ಸ್ವಂತ ಸೂರು ಹೊಂದಬೇಕು ಅನ್ನೋಂಥದ್ದು ಒಂದು ಕನಸು ಅವ್ರದ್ದು. ಹಾಗೆ ನೋಡಿ, ಮುದ್ರಾ ಯೋಜನೆ ಅನ್ನೋಂಥದ್ದು ಒಂದು ಜಾರಿಗೆ ತಂದರು. ಈ ಮುದ್ರಾ ಯೋಜನೆ ಏನಪ್ಪ ಅಂತಂದರೆ ಸಣ್ಣ ಸಣ್ಣ ಉದ್ಯಮಗಳನ್ನು ಸ್ಥಾಪಿಸಿ ಸ್ವಂತ ಬಲದ ಮೇಲೆ ಒಂದು ಸಣ್ಣ ಉದ್ಯಮವನ್ನು ಪ್ರಾರಂಭ ಮಾಡುವಂಥದ್ದು, ಬೆಳೆಯುವಂಥದ್ದು, ಬೆಳೆಸುವಂಥದ್ದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದು. ಹಾಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅನ್ನುವಂಥದ್ದು ಕೂಡ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಇದು ಯಾರು ಇಲ್ಲಿವರೆಗೂ ಗ್ಯಾಸ್ ತಗೊಂಡಿಲ್ಲ, ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದು,
ಫ್ರೀಯಾಗಿ ಗ್ಯಾಸ್ ಕನೆಕ್ಷನ್ ಕೊಡುವಂಥದ್ದು, ಹಾಗೆ ಸೌದೆ ಒಲೆ, ಹಾಗೆ ಇಜ್ಜಲು ಒಲೆ, ಆಮೇಲೆ ಸೀಮೆ ಎಣ್ಣೆಯಲ್ಲಿ ಅಡುಗೆ ಮಾಡೋವಂಥದ್ದು, ಇಂಥವ್ರಿಗೆಲ್ಲ ಅನುಕೂಲ ಆಗಲಿ ಅನ್ನೋವಂಥದ್ದು ಇವರ ಒಂದು ಕನಸು. ಹಾಗಾಗಿ ಆ ಕನಸನ್ನು ನನಸು ಮಾಡುವಂಥ ನಿಟ್ಟಿನಲ್ಲಿ ಉಜ್ವಲ ಯೋಜನೆ ಅನ್ನೋಂಥದ್ದು ಜಾರಿಗೆ ತಂದರು. ಹಾಗೆ ಆಯುಷ್ಮಾನ್ ಭಾರತ್ ಅಂದರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಂಥೇಳಿ, ಇದು ಎಲ್ಲರಿಗೂ ವಿಮೆ ದೊರಕುವಂಥ ಒಂದು ಯೋಜನೆ. ವಿಮೆ ಅಂದರೆ ಆರೋಗ್ಯ ವಿಮೆ, ಅದೊಂದು ಯೋಜನೆಯನ್ನು ಜಾರಿಗೆ ತಂದರು. ಕಡು ಬಡವರಿಗೆ, ಏನೂ ಇಲ್ಲದಂಥವ್ರಿಗೆ ತಿಂಗಳಿಗೆ ₹1, ವರ್ಷಕ್ಕೆ ₹12 ಕಟ್ ಮಾಡೋವಂಥದ್ದು, ಈ 2 ಲಕ್ಷ ರೂಪಾಯಿವರೆಗೂ ಫ್ರೀ ಟ್ರೀಟ್ಮೆಂಟು, ಅದೊಂದು ಜಾರಿಗೆ ತಂದರು. ಹಾಗಾಗಿ ಇದು ತುಂಬ ಅನುಕೂಲಕರವಾಗಿರುವಂಥ ಒಂದು ಸುದ್ದಿ ಆಯಿತು ಆ ಸಂದರ್ಭದಲ್ಲಿ. ಇದರೊಟ್ಟಿಗೆ ಕಿಸಾನ್ ಸಮ್ಮಾನ್ ಯೋಜನೆ ಅಂಥೇಳಿ ಒಂದು ತಂದರು. ಅದು ಪ್ರತಿ ವರ್ಷ ರೈತರಿಗೆ ಅಂಥೇಳಿ ₹6,000 ಸಹಾಯಧನ ಕೊಡುವಂಥದ್ದು. ಹಾಗೆ ಬೇಟಿ ಬಚಾವೋ ಬೇಟಿ ಪಢಾವೋ ಅನ್ನೋಂಥ ಒಂದು ಕಾರ್ಯಕ್ರಮನ ಜಾರಿಗೆ ತಂದರು. ಇದು ಹೆಣ್ಮಕ್ಳನ್ನ ಭ್ರೂಣ ಹತ್ಯೆ ಮಾಡ್ತಾಯಿದ್ರು. ಹಾಗಾಗಿ ಈ ಭ್ರೂಣ ಹತ್ಯೆ ತಡಿಬೇಕು, ಹಾಗೆ ಹೆಣ್ಣು ಮಕ್ಕಳು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು ಅನ್ನೋಂಥದ್ದು ಒಂದು ಗುರಿಯಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ರು. ಮತ್ತು ಜಲಜೀವನ್ ಮಿಷನ್ ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಂದರು. ಪ್ರತಿ ಮನೆಗೂ ನಲ್ಲಿ ಬರಬೇಕು, ಪ್ರತಿ ಮನೆಗೂ ನೀರು ಬರಬೇಕು ಅನ್ನೋಂಥದ್ದು ಒಂದು ವಿಷನ್ ಆಗಿತ್ತಿದ್ದು. ಹಾಗಾಗಿ ಜಲಜೀವನ್ ಮಿಷನ್ ಅನ್ನೋಂಥದ್ದು ಒಂದು ಯೋಜನೆಯನ್ನು ಜಾರಿಗೆ ತಂದರು. ಅಟಲ್ ಮಿಷನ್ ಅನ್ನೋಂಥ ಯೋಜನೆಯನ್ನು ಕೂಡ ಜಾರಿಗೆ ತಂದರು. ಇದರೊಟ್ಟಿಗೆ ಸ್ಟಾರ್ಟಪ್ ಯೋಜನೆಯನ್ನು ಕೂಡ ಒಂದು ಜಾರಿಗೆ ತಂದರು. ಇದರ ಉದ್ದೇಶ ಸ್ಟಾರ್ಟಪ್ ಸೌಲಭ್ಯ, ಸುಲಭ ನಿರ್ವಹಣೆ, ಹಾಗೆ ಕಾನೂನಿನ ಅರಿವು, ಹಾಗೆ ತೊಡಕುಗಳನ್ನು ನಿವಾರಿಸುವಂಥದ್ದು, ಹೀಗೆ ಅನೇಕ ಒಂದು ಸಾರ್ವಜನಿಕರ ಖರೀದಿಗೆ ಅನುಕೂಲತೆ ಆಗುವಂಥದ್ದು ಈ ಸ್ಟಾರ್ಟಪ್ ಸೌಲಭ್ಯ. ಹಾಗೆ ಪ್ರಧಾನಮಂತ್ರಿ ಭೀಮಾ ಸುರಕ್ಷಾ ಯೋಜನೆ ಅನ್ನೋಂಥ ಯೋಜನೆಯನ್ನು ಜಾರಿ ತಂದರು. ಇದು ತೀರಾ ಕೆಳವರ್ಗಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯ ಆಗಿದ್ದು, ಇವ್ರನ್ನ ಮೇಲೆ ತರಬೇಕು ಅನ್ನೋಂಥ ಉದ್ದೇಶಕ್ಕೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಹಾಗೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಅನ್ನೋಂಥ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಈ ಯೋಜನೆ ಮಹಿಳೆಯರಿಗೆ ಆರ್ಥಿಕವಾಗಿ ನೆರವು ಸಿಗಬೇಕು, ಹಾಗೆ ಅವರು ಸ್ವಾವಲಂಬಿಗಳಾಗಿ ಬದುಕನ್ನು ಕಟ್ಟಬೇಕು ಅನ್ನೋಂಥ ಒಂದು ಉದ್ದೇಶವಾಗಿದ್ದು, ಈ ಉದ್ದೇಶಕ್ಕೆ ಯೋಜನೆಯನ್ನು ಜಾರಿಗೆ ತಂದರು. ಹಾಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಅನ್ನುವಂಥದ್ದು ಒಂದು ಜಾರಿಗೆ ತಂದರು. ಮತ್ತು ಸೌಭಾಗ್ಯ ಯೋಜನೆ ಅನ್ನುವಂಥದ್ದು ಜಾರಿಗೆ ತಂದರು. ಪ್ರತಿ ಮನೆಗೂ ವಿದ್ಯುತ್ ದೊರಕಬೇಕು ಅನ್ನುವಂಥ ಉದ್ದೇಶದಿಂದ ಈ ಯೋಜನೆಯನ್ನು ಜಾರಿಗೆ ತಂದರು. ಫಿಟ್ ಇಂಡಿಯಾ ಮೂಮೆಂಟ್ ಅನ್ನುವಂಥ ಯೋಜನೆಯನ್ನು ತಂದರು. ಇದು ಪ್ರತಿಯೊಬ್ಬರು ದೃಢಕಾಯರಾಗಿರಬೇಕು, ಹಾಗೆ ಆರೋಗ್ಯವಂತರಾಗಿರಬೇಕು, ಆರೋಗ್ಯವಂತ ಜೀವನ ನಡೆಸಬೇಕು ಅನ್ನುವಂಥದ್ದು ಒಂದು ಉದ್ದೇಶ. ಮತ್ತು ಆತ್ಮನಿರ್ಭರ ಭಾರತ ಒಂದು ಯೋಜನೆಯನ್ನು ತಂದರು. ಇದು ಕೊರೋನಾ ಸಂದರ್ಭದಲ್ಲಿ ತಂದಂಥ ಯೋಜನೆ ಇದು. ಹಾಗೆ ಸಂಚಾರ ಸುಗಮವಾಗಿರಲಿ ಅಂಥೇಳಿ ಒಂದೇ ಭಾರತ್ ರೈಲನ್ನು ಯೋಜನೆ ಜಾರಿಗೆ ತಂದರು. ಇದರೊಟ್ಟಿಗೆ ಅಮೃತ್ ಕಾಲ 2047 ಅನ್ನುವಂಥದ್ದು ಆ ಸಂದರ್ಭದೊಟ್ಟಿಗೆ, ಆ ದೃಷ್ಟಿಕೋನದಲ್ಲಿ ಈ ಯೋಜನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಥವಾ ಸ್ವಾತಂತ್ರ್ಯ ಬಂದ ನಂತರದಲ್ಲಿ 100 ವರ್ಷಕ್ಕೆ ಮೊದಲು ನಮ್ಮ ಭಾರತ ಅಭಿವೃದ್ಧಿಶೀಲ ರಾಷ್ಟ್ರ ಆಗಬೇಕು ಅನ್ನೋಂಥದ್ದು ಒಂದು ಏಕೈಕ ಗುರಿ ನಮ್ಮ ಪ್ರಧಾನಮಂತ್ರಿಯವರದ್ದು. ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಅಭಿವೃದ್ಧಿಶೀಲ ರಾಷ್ಟ್ರವನ್ನಾಗಿಸುವ ಗುರಿ ಈ ಉದ್ದೇಶ. ಹಾಗೆ ಈಗ ಸೈನಿಕರ ವಿಷಯಕ್ಕೆ ಅಂತ ಬಂದರೆ ಸರ್ಜಿಕಲ್ ಸ್ಟ್ರೈಕ್ ಅಂತ ಮಾಡಿದ್ರು. ಅದು ಭಾಳ ಒಂದು ಇಡೀ ವಿಶ್ವದಲ್ಲಿ ಗಮನ ಸೆಳೆದಂಥ ಒಂದು ಸಂದರ್ಭ ಇದು, ಈ ಸರ್ಜಿಕಲ್ ಸ್ಟ್ರೈಕು. ಯಾಕೆಂದರೆ ಪದೇ ಪದೇ ಆಗಾಗ ತಪರಾಕಿ ಮಾಡಿಕೊಂಡು, ಕಿತಾಪತಿಗಳು ಮಾಡಿಕೊಂಡು, ಕಾಲು ಕೆರ್ಕೊಂಡು ನಿಂತ್ಕೊಳ್ತಾ ಇದ್ದಂತಹ
ನಮ್ಮ ನೆರೆಯ ರಾಷ್ಟ್ರ ಪಾಕಿಸ್ತಾನ, ಈ ಕಡೆ ಚೈನಾ, ಆ ಕಡೆ ಪಾಕಿಸ್ತಾನ. ಪಾಕ್ನಿಂದ ನಡೆದಂತಹ ಉರಿ ದಾಳಿಗೆ ಪ್ರತಿಯಾಗಿ ನಮ್ಮ ಸೈನ್ಯ ಶತ್ರು ದೇಶಕ್ಕೆ ನುಗ್ಗಿ ಹೊಡೆದಂಥದ್ದು, ಉಗ್ರಗಾಮಿ ಒಂದು ಶಿಬಿರವನ್ನು ಧ್ವಂಸ ಮಾಡಿದಂಥದ್ದು ಇಡೀ ವಿಶ್ವದ ಗಮನವನ್ನು ಸೆಳೀತು. ಇದಕ್ಕೆ ಪುರಾವೆಯನ್ನು ಕೂಡ ಕೊಟ್ಟರು. ನಮ್ಮ ದೇಶದೊಳಗಡೆ ಇರುವಂಥ ಗೂಬೆ ದ್ರಾವ್ಯಗಳಿಗೆ ಈ ವಿಷಯ ಇನ್ನೂ ಪ್ರಶ್ನೆಯಾಗೆ ಉಳ್ಕೊಂಡಿದೆ. ಅದಕ್ಕೆ ಉತ್ತರ ಹುಡ್ಕೊಂತ ಅಥವಾ ತೋರಿಸ್ತಾ ಇರೋವಂಥ ಪುರಾವೆಗಳನ್ನ ಅರಗಿಸ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಹಾಗೆ ಸೀಮಾ ಭದ್ರತೆ ಮತ್ತು ಮೂಲಸೌಕರ್ಯ ಅಂದರೆ ಚೀನಾ ಗಡಿಯಲ್ಲಿ ಲೈನ್ ಆಫ್ ಕಂಟ್ರೋಲ್ ಆ್ಯಕ್ಚುಯಲ್ ಪ್ರದೇಶದಲ್ಲಿ ರಸ್ತೆ, ಸೇತುವೆ, ಟನಲ್ಗಳು ನಿರ್ಮಾಣವಾಗಿ ಸೈನಿಕರು ಸರಾಗವಾಗಿ ಸಂಚಾರ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ರು. ಹಾಗೆ ಹಿಮಾಚಲದಲ್ಲಿ ಅಟಲ್ ಟನಲ್ ಅನ್ನುವಂಥದ್ದು ಮಾಡಿದ್ರು. ಮತ್ತು ಜಮ್ಮು ಕಾಶ್ಮೀರದಲ್ಲಿ ಬೋಜಿಲಾ ಟನಲ್ ಅನ್ನುವಂಥದ್ದನ್ನು ಕೂಡ ಮಾಡಿದ್ರು. ಈ ಎಲ್ಲ ಕಾರ್ಯಗಳು ರಣತಂತ್ರದ ಮೂಲ ಮಂತ್ರ ಆಗಿದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಇದರೊಟ್ಟಿಗೆ ಆತ್ಮನಿರ್ಭರ ಭಾರತ ಅಂದರೆ ಡಿಫೆನ್ಸ್ ಪ್ರೊಡಕ್ಷನ್ ಅಂತ ಹೇಳ್ತಾರೆ, ಅಂಥ ಒಂದು ಡಿಫೆನ್ಸ್ನ ಸಬಲೀಕರಣಗೊಳಿಸೋದಕ್ಕೆ ಮಾಡಿದಂಥ ಈ ಎಲ್ಲ ಯೋಜನೆಗಳು, ಇದರೊಟ್ಟಿಗೆ ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ವರ್ಲ್ಡ್, ಭಾರತೀಯ ಸೇನೆಗೆ ಸ್ವದೇಶಿ ಶಸ್ತ್ರಾಸ್ತ್ರ ದೊರಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಡ್ರೋನ್, ಯುದ್ಧ ವಿಮಾನ, ಮಿಸೈಲ್ ಸಿಸ್ಟಮ್ ಅಭಿವೃದ್ಧಿ ಮಾಡುವಂಥದ್ದು. ಹಾಗೆ INS ವಿಕ್ರಾಂತ್ ನಮ್ಮ ಭಾರತದ ಮೊದಲ ಸ್ವದೇಶಿ ಏರ್ಕ್ರಾಫ್ಟ್ ಕ್ಯೂರಿಯರ್. ಹಾಗೆ ಟೆಜನ್ ಫೈಟರ್ ಜೆಟ್, ಅಗ್ನಿ V ಮಿಸೈಲ್, ಹಾಗೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್. ಇಷ್ಟೆಲ್ಲ ಶಕ್ತಿಗಳು ನಮ್ಮ ಸೈನಿಕರ ಬತ್ತಳಿಕೆಯನ್ನು ತುಂಬಿವೆ ಅಂತೇಳಿದ್ರೆ ತಪ್ಪಾಗಲಾರ್ದು. ಹಾಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಸೈನಿಕರ ಕಸರತ್ತು ಇಷ್ಟೆಲ್ಲ ಇದ್ದರೂ ಇದೆಲ್ಲವುಗಳ ಜೊತೆಗೆ ಡಿಜಿಟಲ್ ಮತ್ತು ಆಧುನಿಕ ಯುದ್ಧ ಸಾಮರ್ಥ್ಯ, ಸೈಬರ್ ಸೆಕ್ಯುರಿಟಿ, ಡ್ರೋನ್ ವಾರ್ಗೇರ್, ಆ್ಯಂಟಿ ಸ್ಯಾಟಲೈಟ್ ಮಿಸೈಲ್ ಮತ್ತು ಮಿಷನ್ ಶಕ್ತಿ ಮೂಲಕ ಭಾರತದ ಬಾಹ್ಯಾಕಾಶ ರಕ್ಷಣಾ ಸಾಮರ್ಥ್ಯ ಹೆಚ್ಚಿಸಿರುವುದು ಮತ್ತೊಂದು ಅಂಶ. ಕೇವಲ 11-12 ವರ್ಷಗಳಲ್ಲಿ ಇಷ್ಟು ಸಾಧನೆಯನ್ನು ಮಾಡಿರುವ ನಮ್ಮ ಪ್ರಧಾನಿಯವರ ಈ ಕಾರ್ಯಕ್ಷಮತೆಗೆ ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಈಗಾಗಲೇ ನಮೋ ಮಂತ್ರ ಇಡೀ ವಿಶ್ವವೇ ಜಪಿಸುತ್ತಿದೆ. ಇಸ್ರೇಲ್, ರಷ್ಯಾ, ಜಪಾನ್, ಚೀನಾ, ಟಿಬೆಟ್, ನೇಪಾಳ, ಶ್ರೀಲಂಕಾ ಹಾಗೆ ಇನ್ನುಳಿದ ಅನೇಕ ರಾಷ್ಟ್ರಗಳು ನಮ್ಮೊಂದಿಗಿವೆ. ಜೈ ಹಿಂದ್, ಜೈ ಕರ್ನಾಟಕ.